ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಸಿಎಂ ಕುರ್ಚಿ ಕಿರಿಕಿರಿ ಎದುರಾದ್ರೆ ಮತ್ತೊಂದು ಕಡೆ ವಿಧಾನಸಭೆಯಲ್ಲೂ ಕೂಡ ಅಂಥದ್ದೇ ಒಂದು ಕುರ್ಚಿ ಪ್ರಸಂಗ ನಡೆಯುತ್ತೆ. ಕಾಣದ ಕುರ್ಚಿಗೆ ಹಂಬಲಿಸಿದೆ ಮನ ಕೂಡಬಲ್ಲನೇ ಒಂದು ದಿನ ಅಂತ ಹೇಳಿ ಸದನದಲ್ಲಿ ಡಿಕೆ ಶಿವಕುಮಾರ್ ಕಾಲೆಳೆದ್ರು. ಬಿಜೆಪಿಯ ಸದಸ್ಯ ಸುನೀಲ್ ಕುಮಾರ್ ಉತ್ತರ ಕರ್ನಾಟಕ ಚರ್ಚೆಯ ಸಂದರ್ಭದಲ್ಲಿ ಕುರ್ಚಿ ಬಗ್ಗೆ ಸ್ವಾರಸ್ಯಕರ ಮಾತು ನಡೆಯಿತು. ಮೇಕೆದಾಟು ಯೋಜನೆಯ ಬಗ್ಗೆ ಸರ್ಕಾರದ ಮೌನದ ಬಗ್ಗೆ ಬೆಲ್ಲದ್ ಪ್ರಸ್ತಾಪ ಮಾಡ್ತಾರೆ. ಡಿಕೆ ಶಿವಕುಮಾರ್ ಮಧ್ಯಪ್ರವೇಶ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಕಾಲೆಳಿತಾರೆ. ನಿಮ್ಮ ನಾಯಕತ್ವ ನಾವು ಒಪ್ತೀವಿ ಅಂತ ಹೇಳ್ತಾರೆ ಬಿಜೆಪಿಯ ಶಾಸಕ ಸುನೀಲ್ ಕುಮಾರ್. ಮೇಕೆದಾಟಿನ ಬಗ್ಗೆ ಹೋರಾಟ ಮಾಡಿ 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 ಓಟನ್ನು ತೆಗೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಮೇಕೆದಾಟಿನ ಬಗ್ಗೆ ಇನ್ನೂ ತನಕ ಯಾಕೆ ಕೆಲಸ ಶುರು ಮಾಡಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ತಮಿಳುನಾಡಲ್ಲಿ ಇಂಡಿ ಮಿತ್ರರು ಇಂಡಿ ಆಯ್ತೋ ಇಲ್ಲೋ ಗೊತ್ತಿಲ್ಲ ಅದಾಗ ಅದು ಒಂದು ಅಲಯನ್ಸು, ಅದು ಇಂಡಿ ಅಲಯನ್ಸ್ದವರು ಅವ್ರೇನು ಸಿಟ್ಟಿಗೆ ಹೇಳ್ತಾರಂತೇಳಿ ನಮ್ಮ ಮಂತ್ರಿಗಳು ಇನ್ನೂ ಆ ಕೆಲಸ ಶುರು ಮಾಡಿಲ್ಲೋ ಏನೋ ಗೊತ್ತಿಲ್ಲ. ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ, ಬೇಗನೆ ಈ ಕೆಲಸ ಶುರು ಮಾಡ್ರಿ ಅಂತ ಹಾಕ್ತೀರಾ. ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು, ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು, ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ತಂದೆ ಜೊತೆ MLA ಇದ್ದೆ ನಾನು. ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ, CWCಗೆ. ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು. ನಮಗೇನು ಇದಕ್ಕೆ ಅವಕಾಶ ಇಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಇನ್ವಾಲ್ವ್, ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ. ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. CWC ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ. ರಿವೈಸ್ಡ್ DPR ಕೂಡ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮ್ಗೆ? ಎಲ್ಲ ನೀವೇ ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ DK ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪು DK ಉತ್ತರ ಕನ್ನಡದ ಚರ್ಚೆ ನಮ್ದೇ. ನಾವೇನ್ ಬದಲಾಯಿಸ್ತಿಲ್ಲ. DK ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್? ಅದು ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. DK ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯ್ತು? ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯ್ತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು. ನೀವ್ ಹೆಂಗೆ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ? ಇಲ್ಲ ಸುನೀಲ್ಗೆ ಮಾತ್ರ ಜೀವನದಲ್ಲಿ ಇಮೇಜ್ ಮೇಕ್ ಓವರ್ ಅಂತ, ಮೇಕೆದಾಟಿಗೆ ಮಾತ್ರ ಇದು ಇಮೇಜ್ ಮೇಕ್ ಓವರ್. ಅದಕ್ಕೆ ಒಂದಷ್ಟು ಕನ್ಸಲ್ಟೆಂಟ್ಸು, ಗೈಡೆನ್ಸು ಎಲ್ಲ ಇರ್ತದೆ. ಆ ಒಂದು ಇದಾಕೊಂಡಿದ್ದೀರಲ್ಲ. ಒಟ್ನಲ್ಲಿ ಬಹಳ ಸ್ವಾರಸ್ಯಕರವಾದಂತಹ ಚರ್ಚೆ. ಒಂದ್ ಕಡೆ ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಕುರ್ಚಿ ಕಿರಿಕಿರಿ ಮಾಡ್ಬಿಡುತ್ತೆ. ಆ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಲಿಡಿತಾರೆ. ಸರ್, ನಿಮ್ ಕುರ್ಚಿ ಅತಂತ್ರದಲ್ಲಿ ಇದೆಯಲ್ಲ ಅಂತ ಹೇಳಿ. ನನ್ ಕುರ್ಚಿ ಗಟ್ಟಿಯಾಗಿದೆ, ಏನೂ ಆಗಿಲ್ಲ, ನಿಮ್ ಕುರ್ಚಿ ಸರಿಯಾಗಿದ್ಯಾ ನೋಡ್ಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೌಂಟರ್ ಕೊಡ್ತಾರೆ. ಸದ್ಯ ನಡೀತಾ ಇರೋದೇ ಕುರ್ಚಿ ಕಾಳಗ. ಆ ಕುರ್ಚಿ ಕಾಳಗದ ಹಿನ್ನೆಲೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಾಲೆಳಿತಾರೆ ಪರಿಷತ್ನ ವಿಪಕ್ಷ ನಾಯಕರು. ಅದಕ್ಕೆ ಮುಖ್ಯಮಂತ್ರಿಗಳ ಕೌಂಟರ್ ಗಮನಿಸಿದ್ರೆ ಬಹಳ ಮಾರ್ಮಿಕವಾಗಿ, ನಮ್ಮ ಕುರ್ಚಿ ಗಟ್ಟಿಯಾಗಿದೆ, ನಿಮ್ ಕುರ್ಚಿ ಸರಿಯಾಗಿದ್ಯಾ ನೋಡ್ಕೊಳ್ಳಿ ಅಂತಾರೆ. ಮತ್ತೊಂದ್ ಕಡೆ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಅವರ ಜೊತೆಗೆ ನಡೆದಂತಹ ಕುರ್ಚಿ ಪ್ರಸಂಗ, ಸದ್ಯ ನಡೀತಾ ಇರುವಂತಹ ಕುರ್ಚಿ ಕಾಳಗ ಏನಿದೆ ಕಾಂಗ್ರೆಸ್ ಪಕ್ಷದೊಳಗೆ, ಅದನ್ನ ಬಹಳ ಸ್ವಾರಸ್ಯಕರವಾಗಿ ಹೇಳುವಂತಹ ಪ್ರಯತ್ನವನ್ನ ಬಿಜೆಪಿಯ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ಮಾಡಿದ್ರು. ಅಶ್ವಥ್ ಅವರ ಹಾಡಿನ ಸಾಲುಗಳನ್ನ ಸ್ವಲ್ಪ ಬದಲಾಯಿಸಿ DK ಶಿವಕುಮಾರ್ ಅವರ ಕಾಲೆಳೆದ್ರು ಸುನೀಲ್ ಕುಮಾರ್ ಅವರು. ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಕೂಡಬಲ್ಲೆನೆ ಒಂದು ದಿನ ಅಂತ ಹೇಳಿ DK ಶಿವಕುಮಾರ್ ಅವರೊಂದಕ್ಕೇನು ಪ್ರತಿಕ್ರಿಯಿಸಲಿಲ್ಲ, ನಕ್ಕು ಸುಮ್ಮನಾಗ್ಬಿಟ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.